ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲರೂ ನಮ್ಮ ಮನೆ ಹತ್ರ ಇರುವಂತ ಫೋರಂ ಮಾಲ್ಗೆ ಹೋಗಿದ್ವಿ. ಬಿಕಾಸ್ ಮಕ್ಕಳಿಗೆಲ್ಲ ಮೂವಿ ನೋಡ್ಬೇಕು ಅಂತ ಅನಿಸ್ತಿತ್ತು. ಸೊ ಹಾಗಾಗಿ ನಮ್ಮ ಮನೆಗೆ ತುಂಬಾನೇ ನಿಯರ್ ಬೈ ಇರುವಂತ ಫೋರಂ ಮಾಲ್ಗೆ ಹೋಗಿದ್ವಿ. ಇದು ಒಂದು ಶನಿವಾರದ ವ್ಲಾಗ್. ಊರಿಂದ ರಜಕ್ಕೆ ಅಂತ ನಮ್ಮ ನಾದ್ನಿ ಮತ್ತೆ ಮಕ್ಕಳು ಬಂದಿದ್ರಲ್ಲ, ಅವರು ಇವತ್ತು ಅವ್ರ ಊರಿಗೆ ರಿಟರ್ನ್ ಹೋಗ್ತಾ ಇದ್ದಾರೆ. ರಾತ್ರಿ ಅವರ ಬಸ್ ಇದ್ದಿದ್ರಿಂದ ಇವತ್ತು ಹೋಲ್ ಡೇ ಸ್ವಲ್ಪ ಫ್ರೀನೇ ಇದ್ವಿ. ಹಾಗಾಗಿ ಮೂವಿ ನೋಡ್ಲಿಕ್ಕೆ ಅಂತ ಬಂದಿದೀವಿ. ಏನಪ್ಪಾ ಇವರು ಬರೀ ಶಾಪಿಂಗ್ ಹೋಗೋದು, ಬರೀ ಆಚೆ ಸುತ್ತಾಡೋ ವಿಡಿಯೋಸ್ನೇ ಅಪ್ಲೋಡ್ ಮಾಡ್ತಾರೆ ಅಂತ ಅನ್ಕೊಳ್ತಿರ್ಬಹುದು. ಯೂಶಲಿ ನಾವು ಹೆಚ್ಚು ಹೊರಗಡೆ ಹೋಗೋದು ತುಂಬಾ ಕಮ್ಮಿ ಅಂತಾನೆ ಹೇಳ್ಬೋದು. ಸೊ ನಮ್ ನಾದ್ನಿ ಬರೋದು ವರ್ಷಕ್ಕೆ ಒಂದೇ ಸಲ. ಅವ್ರು ಬಂದಾಗ ಅವ್ರದ್ದು ಅಂತ ಒಂದಷ್ಟು ಪ್ಲಾನ್ ಗಳಿರುತ್ತೆ. ಸೊ ಏನಾದ್ರೂ ಒಂದಷ್ಟು ಪರ್ಟಿಕ್ಯುಲರ್ ಐಟಮ್ಸ್ ನ ಇಲ್ಲೇ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡ್ ಬಂದಿರ್ತಾರೆ. ಅವ್ರಿಗೆ ಬೆಂಗಳೂರಲ್ಲಿ ಅಷ್ಟೊಂದು ಜಾಗಗಳು ಗೊತ್ತಿಲ್ಲ. ಹಾಗಾಗಿ ನಾವು ಕೂಡ ಅವ್ರ ಜೊತೆ ಹೋಗ್ತಾ ಇರ್ತೀವಿ. ಸೊ ನಾನು ವ್ಲಾಗರ್ ಆಗಿರೋದ್ರಿಂದ ಕೆಲವೊಂದಷ್ಟು ಪ್ಲೇಸ್ ಗಳನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬಹುದು ಅನ್ನೋ ಉದ್ದೇಶದಿಂದ ವಿಡಿಯೋಸ್ ಕೂಡ ಮಾಡ್ಕೊಂಡಿರ್ತೀನಿ ಅಷ್ಟೇ. ಈ ಒಂದು ಫೋರಂ ಮಾಲ್ ನಮ್ಮ ಮನೆಗೆ ತುಂಬಾ ಹತ್ರ ಇದ್ರು ಕೂಡ ನಾವು ಈ ಮಾಲ್ಗೆ ಬರ್ತಾ ಇರೋದು 3ನೇ ಸಲ. ಈ ಒಂದು PVR ಅಲ್ಲಿ ಮೂವಿ ನೋಡ್ತಾ ಇರೋದು ಫಸ್ಟ್ ಟೈಮ್. ಯೂಶುವಲ್ ಆಗಿ ನಾವು ಯಾವುದೇ ರೀತಿಯ PVR ಮಾಲ್ ಗಳಲ್ಲಿ ಮೂವೀಸ್ ನೋಡಕ್ ಹೋಗೋದೇ ಇಲ್ಲ. ಈ ಒಂದು ಫೋರಂ ಮಾಲ್ ಓಪನ್ ಆಗಿ ಆಲ್ಮೋಸ್ಟ್ 1 ಇಯರ್ ಆರ್ 1.5 ಇಯರ್ ಆಗಿರಬಹುದು. ನಾವು ಜಾಸ್ತಿ ಜನ ಇದ್ದಿದ್ರಿಂದ ನಮ್ಮ ನಾದ್ನಿ ಬಕೆಟ್ ಪಾಪ್ಕಾರ್ನ್ ನ ತಗೊಂಡಿದ್ರು. ಇದು ಅನ್ಲಿಮಿಟೆಡ್ ಅಂತೆ. 600 ಪೇ ಮಾಡಿದ್ರೆ ನೀವು ಎಷ್ಟು ಸಲ ಹೋಗಿ ಬೇಕಾದ್ರೂ ಆ ಬಕೆಟ್ ನ ಫಿಲ್ ಮಾಡಿಸ್ಕೊಂಡ್ ಬರ್ಬೋದು. ಬಟ್ ಮೂವಿ ಮುಗಿಯೋ ಅಷ್ಟರಲ್ಲಿ ಫಿಲ್ ಮಾಡಿಸ್ಕೊಂಡ್ ಬರ್ಬೋದು. ನಾವು ಆಲ್ಮೋಸ್ಟ್ ಒಂದು 3 ಸಲ ಫಿಲ್ ಮಾಡಿಸ್ಕೊಂಡ್ ಬಂದ್ವಿ. ಹಾಗೆ ನಾವಿವತ್ತು ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಯುವ ಮೂವಿ ನೋಡ್ಲಿಕ್ಕೆ ಅಂತ ಬಂದಿದೀವಿ. ಇತ್ತೀಚೆಗೆ ನಾವು ಥಿಯೇಟರ್ಗೆ ಹೋಗಿ ಮೂವಿ ನೋಡೋದು ತುಂಬಾ ಕಮ್ಮಿ. ಇವಾಗೆಲ್ಲ OTT ಬರುತ್ತಲ್ಲ, ಅದರಲ್ಲೇ ನೋಡ್ಕೊಂಡ್ಬಿಡ್ತೀವಿ. ಸ್ಕಂದ ಹುಟ್ಟಿದ್ಮೇಲಂತೂ ಇದ್ದಿದ್ದು ಕಮ್ಮಿ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಹಾಗೆ ಇದು ಸ್ಕಂದನ ಫಸ್ಟ್ ಮೂವಿ ಕೂಡ. ಅವನು ಹುಟ್ಟಿ 2.5 ವರ್ಷ ಆದ್ರೂ ಕೂಡ ಅವನ ಮೂವಿಗೆ ನಾವು ಕರ್ಕೊಂಡು ಹೋಗಿರಲಿಲ್ಲ. ಇವತ್ತು ಕೂಡ ಹೇಗ್ ರಿಯಾಕ್ಟ್ ಮಾಡ್ತಾನೋ ಅಂತ ಅನ್ಕೊಂಡಿದ್ವಿ. ಬಟ್ ಫಸ್ಟ್ ಹಾಫ್ ಚೆನ್ನಾಗಿ ನಿದ್ದೆ ಮಾಡ್ದ. ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಎದ್ದು ಅಲ್ಲಿ ಇಲ್ಲಿ ಓಡಾಡ್ತಿದ್ದ. ಇನ್ನ ಮೂವಿ ಬಗ್ಗೆ ಹೇಳೋದಾದ್ರೆ ಪರವಾಗಿಲ್ಲ, ಒಂದ್ಸಲ ನೋಡ್ಬೋದು, ನಾಟ್ ಬ್ಯಾಡ್ ಅಂತ ಅನ್ನಿಸ್ತು. ಕಂದನ್ಗೆ ಈ ರೀತಿ ಮಾಲ್ಗಳಲ್ಲಿ ಅಂದ್ರೆ ದೊಡ್ಡದಾಗಿರುವಂತ ಓಪನ್ ಸ್ಪೇಸ್ ಗಳಲ್ಲಿ ಓಡಾಡೋದು ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ನಾವು ಯುಗಾದಿ ಹಬ್ಬಕ್ಕೆ ಅಂತ ಪೋತಿಸಲ್ಲಿ ಒಂದಷ್ಟು ಬಟ್ಟೆಗಳನ್ನ ಶಾಪ್ ಮಾಡ್ಕೊಂಡು ಬಂದಿದ್ವಲ್ಲ. ಸೊ ಹಬ್ಬಕ್ಕೆ ನಾವು ಯಾವ ರೀತಿ ಸೀರೆ ತಗೊಂಡಿದೀವಿ ಅಂತ ತೋರಿಸಿರ್ಲಿಲ್ವಲ್ಲ, ಅದನ್ನ ಇವತ್ತಿನ ವಿಡಿಯೋದಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಸಾಫ್ಟ್ ಸಿಲ್ಕ್ ಸೀರೆ, ಸಾಫ್ಟ್ ಇದೆ ಸೀರೆ ಎಲ್ಲ. ಹೌದು, ಸೀರೆ ಚೆನ್ನಾಗಿದೆ. ಈ ಸೀರೆಗಳನ್ನ ನಮ್ಮ ನಾದ್ನಿ ಪರ್ಚೇಸ್ ಮಾಡಿದ್ದು. ಅವ್ರ ಊರಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಗಳಿರುತ್ತೆ. ಹಾಗೆ ಯಾರಾದ್ರೂ ಗೆಸ್ಟ್ಗಳು ಬಂದಾಗ ಅವರಿಗೆ ರಿಟರ್ನ್ ಗಿಫ್ಟ್ ಕೊಡಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸ್ಯಾರೀಸ್ನ ತಗೊಂಡಿದ್ದಾರೆ. ಈ ಸ್ಯಾರೀಸ್ ಎಲ್ಲ ಆಲ್ಮೋಸ್ಟ್ 1000ಗೆ 2 or 3 ಇರಬೇಕು ಅಂತ ಅನ್ಸುತ್ತೆ. ತುಂಬಾನೇ ಚೆನ್ನಾಗಿದಾವೆ. ಒಂಥರ ಸಾಫ್ಟ್ ಸಿಲ್ಕ್ ಸ್ಯಾರಿ ಕಾಂಬಿನೇಷನ್ ಕೂಡ ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಸಖತ್ತಾಗಿದೆ. ಪೋತೀಸಿಗೆ ಫಸ್ಟ್ ಎಂಟರ್ ಆಗಿದ ತಕ್ಷಣನೇ ನಂಗೆ ಫಸ್ಟ್ ಅಟ್ರಾಕ್ಟ್ ಆಗಿದ್ದು ಈ ಒಂದು ಪಿಂಕ್ ಸ್ಯಾರಿ. ಅದರಲ್ಲೇ ಬ್ಲೂ ಕಾಂಬಿನೇಷನ್ ಅಲ್ಲಿ ಕೂಡ ಒಂದು ತಗೊಂಡ್ವಿ. ಇನ್ನ ಈ ಒಂದು ಬ್ಲ್ಯಾಕ್ ಅಂಡ್ ಗ್ರೇ ಕಾಂಬಿನೇಷನ್ ಅಲ್ಲಿ ಇರೋ ಸ್ಯಾರಿನ ನಮ್ಮ ಅತ್ತೆ ತಗೊಂಡಿದ್ದು. ಇವಾಗೆಲ್ಲ ಇದೇ ರೀತಿ ಸ್ಯಾರಿಗಳು ಟ್ರೆಂಡಿಂಗ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸಣ್ಣ ಪುಟ್ಟ ಪೂಜೆ ಫಂಕ್ಷನ್ ಗಳಿಗೆ ಈಸಿಯಾಗಿ ವೇರ್ ಮಾಡಬಹುದು. ನೋಡ್ಲಿಕ್ಕೆ ಕೂಡ ಸ್ಟೈಲಿಶ್ ಆಗಿರುತ್ತೆ. ಈ ಒಂದು ಸ್ಯಾರಿ ಕೂಡ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ. ಅದ್ರ ಮೇಲಿರುವಂತ ಫ್ಲವರ್ ಪ್ರಿಂಟ್ ಏನಿದೆ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು. ಇವಾಗೆಲ್ಲ ಈ ಒಂದು ಫ್ಲವರ್ ಪ್ರಿಂಟೆಡ್ ಸ್ಯಾರೀಸು ಡ್ರೆಸ್ಸು ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಈ ಸ್ಯಾರಿನ ಅವರೇ ತಗೊಂಡಿದ್ದು. ಇನ್ನು ಈ ಒಂದು ಸ್ಯಾರಿನ ನಾನು ತುಂಬಾನೇ ಇಷ್ಟಪಟ್ಟು ತಗೊಂಡೆ. ಫಸ್ಟ್ ಆ್ಯಕ್ಚುಲಿ ಪಿಂಕ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಹತ್ರ ಸುಮಾರು ಪಿಂಕ್ ಕಾಂಬಿನೇಷನ್ ಸ್ಯಾರೀಸ್ಗಳಿದೆ. ಹಾಗಾಗಿ ಫಾರ್ ಚೇಂಜ್ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಒಂದು ಬ್ಲೂ ಕಾಂಬಿನೇಷನ್ ಅಲ್ಲಿರುವಂಥ ಸ್ಯಾರಿನ ತಗೊಂಡೆ. ತುಂಬಾನೇ ಲೈಟ್ ವೆಯ್ಟ್ ಮತ್ತು ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಡಿಸೈನರ್ ವೇರ್ ಬ್ಲೌಸ್ನ ಹಾಕಿದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಈ ಪಿಂಕ್ ಮತ್ತು ಆರೆಂಜ್ ಕಾಂಬಿನೇಷನ್ ಅಲ್ಲಿರುವಂಥ ಸ್ಯಾರಿನ ಅಭಯರಮ್ಮ ತಗೊಂಡಿದ್ದು. ಸೊ ಆಸ್ ಯೂಶುವಲ್ ನಂದು ಮತ್ತು ಅಭಯರಮ್ಮಂದು ಪ್ಯಾಟ್ರನ್ ಒಂದೇ, ಕಲರ್ ಕಾಂಬಿನೇಷನ್ ಮಾತ್ರ ಚೇಂಜು. ಪ್ರೈಸ್ ವೈಸ್ ಕೂಡ ಅಷ್ಟೇ. ಅದು 1200ಗೆ ಕಾಂಬೋ ಇತ್ತು. ಫಸ್ಟ್ ತೋರಿಸಿದ್ವಲ್ಲ ಅದು 1400ಗೆ ಕಾಂಬೋ. ವರ್ತ್ ಇಟ್ ಅಂತಾನೆ ಅನ್ನಿಸ್ತು. ಏನ್ ಮಾಡಕತ್ತಾರ ಅವರು? ಅಲ್ಲಿ ಚಾಪಿ ಕೇಳಕತ್ತ ನೋಡು. ನಾಳೆಯಿಂದ ಯಾರ ಜೊತೆಗೆ ಆಡ್ತಿಕ್ಕಂದ? ಮಾಮ ಒಬ್ನೇ, ಅಬ್ಬಾಯಿ ಮಾಮ ಒಬ್ನೇ ನಿಂಗೆ.
ಸಿಟ್ಟು ಬಂದತಿ ಸ್ಕಂದಕ್ಕೆ ಸಿಟ್ಟು ಬಂತು ಸ್ಕಂದ ಸಿಟ್ಟು ಬಂದತಿ ನಿಂಗೆ ಬಾಯ್ಲಿ ಬಾಯ್ಲಿ ಬಂದ್ರು ಮೂವಿ ನೋಡಿಕೊಂಡು ಆಲ್ಮೋಸ್ಟ್ ಮಧ್ಯಾಹ್ನ ಹೊತ್ತಿಗೆ ಮನೆಗೆ ಬಂದ್ವಿ. ಅವರ ಬಸ್ ಇದ್ದಿದ್ದು ರಾತ್ರಿ 10 ಗಂಟೆಗೆ. ನೋಡ್ತಾ ಇದ್ದೀರಲ್ಲ ಸ್ಕಂದ ನಮ್ಮ ನಾದಿನಿ ಮಕ್ಕಳ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ. ಸೊ ಅವನ ಏಜಿನ ಮಕ್ಕಳಿಗಿನ ದೊಡ್ಡವ್ರ ಜೊತೆ ಆಟ ಆಡೋದು ಅಂದ್ರೆ ತುಂಬಾ ಇಷ್ಟ. ಯೂಶಲಿ ಅಭಯ್ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾನೆ. ಈ ಒಂದು ವಾರದಿಂದ ಆದಿತ್ಯ ಜೊತೆ ಆಗಿದ್ದಾನೆ. ದೊಡ್ಡವನ ಹೆಸರು ತರುಣ್ ಅಂತ. ಅವನು ಇವ್ರ ಜೊತೆ ಅಷ್ಟಾಗಿ ಆಟ ಆಡ್ಲಿಕ್ಕೆ ಬರೋದಿಲ್ಲ. ಹೋದ್ರು ಕರ್ಕೊಂಬೋನ ಎಲ್ಲೋದ್ರು ಕುಂತ್ರಿ ಹೌದು ನೀವ್ ಅಮ್ಮ ಸ್ಕಂದನ್ ಕರ್ಕೊಂಡು ಹೋಗ್ತಾರಾ ನೀವಿಬ್ರು ಇಲ್ಲಿ ಇದ್ದು ಬಿಡ್ರಿ ಅವ್ರಿಗೆ ಇವಾಗ್ಲೂ ನಿದ್ದೆ ಬರ್ತೈತಿ. ನಮ್ಮ ನಾದಿನಿ ಬಂದು ಒಂದು ವಾರ ಆಯಿತು. ಈ ಒಂದು ವಾರ ಹೇಗೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಅವರು ಯೂಶಲಾಗಿ ಬರೋದೇ ವರ್ಷಕ್ಕೊಂದ್ಸಲ. ಅದು 1 ವೀಕ್ ಇಲ್ಲ ಮ್ಯಾಕ್ಸಿಮಮ್ ಅಂದರೆ 10 ಡೇಸ್ ಅಷ್ಟೇ ಅವ್ರ ಮನೇಲಿ ಕಳಿಸೋದು. ಹೆಚ್ಚು ದಿನ ಕಳಿಸೋದಿಲ್ಲ. ಸೊ ಒಂದ್ಸಲ ಮದುವೆ ಆಗಿ ಗಂಡನ ಮನೆಗೆ ಹೋದ್ವಿ ಅಂತ ಅಂದರೆ ನಾವು ಹುಟ್ಟಿ ಬೆಳೆದಂಥ ತವ್ರ ಮನೇನ ಆಲ್ಮೋಸ್ಟ್ ಮರ್ತೇ ಬಿಡಬೇಕು ಅಂತ ಅನಿಸುತ್ತೆ. ನಾವೇ ಹುಟ್ಟಿ ಬೆಳೆದಂಥ ಮನೆಗೆ ಅತಿಥಿಯಾಗಿ ಬರಬೇಕು ಅಂತಂದರೆ ಎಷ್ಟು ವಿಚಿತ್ರ ಅಲ್ವಾ ಹೆಣ್ಮಕ್ಳ ಜೀವನ. ಬರ್ತೀರಜ್ಜ ನೀವ್ ಅಜ್ಜಿಗೆ ಅಯ್ಯಪ್ಪ ನಂಗೆ ಬೇಡಪ್ಪ ಮಾಡು ನಾವು ಸೆಲ್ಫಿ ತಕ್ಕೊಂಡಿವಪ್ಪ. ನಾವು ತಕ್ಕೊಂಡಿವಿ ಸೆಲ್ಫಿನ. ಅವ್ನ್ ಬಿಟ್ಬಿಡ್ರಿ. ಇಲ್ಲ ಬೇಡ ಬಂದ್ರೆ ಭಾಳ ಇದು ಮಾಡ್ತಾನೆ ಸುಮ್ಮನೆ. ನೀವು ದಾಟ್ರ ಅವ್ನ್ ಬೇರೆ ಲಕ್ಷ್ಯ ಬೇರೆ ಐತಿ. ಹೊಸ್ಲಿಗೆ ಹೌದಾ. ಮನೆ ಹೆಣ್ಮಕ್ಳು ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ಈ ರೀತಿ ಹೊಸಲಿಗೆ ನೀರು ಹಾಕಿ ನಮಸ್ಕಾರ ಮಾಡಿ ಹೋಗೋದು ನಮ್ಮ ಗಂಡನ ಮನೇಲಿ ಸಂಪ್ರದಾಯ ಇದೆ. ಇಷ್ಟು ವರ್ಷದಿಂದ ನಾನು ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಕೇಳಿರಲಿಲ್ಲ. ಈ ವರ್ಷ ಕೇಳಿದೆ, ಅದಕ್ಕೆ ನಮ್ಮ ಅತ್ತೆ ಹೇಳಿದರು ಮನೆ ಹೆಣ್ಮಕ್ಳು ಹೊಸಲಿಗೆ ನಮಸ್ಕಾರ ಮಾಡಿ ನಾವು ಹುಟ್ಟಿ ಬೆಳೆದಂಥ ತವ್ರ ಮನೆ ಚೆನ್ನಾಗಿರಲಿ ಸಮೃದ್ಧವಾಗಿರಲಿ ಅಂತ ಹೇಳಿ ಹರಸಿ ಹೋಗ್ಬೇಕಂತೆ ಮನೆ ಹೆಣ್ಮಕ್ಳು. ನಾನೇ ಹೋಗ್ತೀನಿ ಅಂತ ಅವನು ಹೋಗೋಣಂತೆ ಒಂದು 2 ನಿಮಿಷ ಸುಮ್ಮನೆ ಆಗ್ಬಿಡ್ತಾನ ಅವನೇನು. ಇನ್ನು ಸ್ಕಂದ ಒಂದು ವಾರದಿಂದ ಇವ್ರ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ಅವ್ರು ಹೋಗುವಾಗ ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ತುಂಬಾ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಅವನ್ನ ಸಮಾಧಾನ ಮಾಡೋ ಅಷ್ಟರಲ್ಲಿ ನಮಗಂತೂ ಸಾಕಾಗೋಯ್ತು. ಎಷ್ಟೊತ್ತವರೆಗೂ ಅಳ್ತಾನೆ ಇದ್ದ ಅವನು. ನನ್ನ ಬಿಟ್ಟು ಹೋಗ್ತಿದ್ದಾರೆ ಅಂತ ಸ್ಕಂದ. ಬೇಡಪ್ಪ ಹಸ್ಬೆಂಡು ಆಫೀಸ್ ಮುಗಿಸ್ಕೊಂಡು ನಾನು ಡೈರೆಕ್ಟಾಗಿ ಬಸ್ ಸ್ಟ್ಯಾಂಡಿಗೆ ಬರ್ತೀನಿ, ನೀವು ಅಲ್ಲಿಗೆ ಬಂದುಬಿಡಿ ಅಂತ ಹೇಳಿದರು. ಹಾಗಾಗಿ ಇವರು ಕ್ಯಾಬಲ್ಲಿ ಹೋಗ್ತಾ ಇದ್ದಾರೆ. ಬಿಕಾಸ್ ಹಸ್ಬೆಂಡ್ಗೆ ಆಫೀಸಿಂದ ಬಸ್ ಸ್ಟ್ಯಾಂಡ್ ತುಂಬಾ ಹತ್ತಿರ. ಅವ್ರನ್ನ ಬಸ್ ಹತ್ತಿಸಿ ಹಸ್ಬೆಂಡು ಮತ್ತು ಅಭಯ್ ಅವರಮ್ಮ ರಿಟರ್ನ್ ಮನೆಗೆ ಬರ್ತಾರೆ. ಬಾಯ್ ಸ್ಕಂದ, ಬಾಯ್ ಸ್ಕಂದ. ನಾವು ಇನ್ನೊಂದು ಆಟೋಗೆ ಹೋಗೋಣಂತ. ಅವನು ಅಳ್ತಾನೆ ಬಾ ಅಂತಂದ್ರೆ ನೋಡಿ ಎಷ್ಟು ಮಾಡ್ತಾನ ಅವನು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲ ಮಾಡಬಾರ್ದು ಸ್ಕಂದ. ಬಾ ನೀ ಗುಡ್ ಬಾ. ಇಲ್ಲ ನಿಂಗೆ ಬೇರೆ ಕೊಡಿಸ್ತೀನಿ ಬಾ.
ನಿಂಗೆ ಮೊಬೈಲ್ನಾಗ ಏನೋ ತೋರಿಸ್ತಿ ಬಪ್ಪ ಮೊಬೈಲ್ ಕೊಡ್ತಾ ಮೊಬೈಲ್